ಭಾಳ ಸಂತೋಷದಿಂದ ಅಭಿಮಾನದಿಂದ ಚಿಕ್ಕಮಗಳೂರು ಜಿಲ್ಲೆಗೆ ಸಾಂಸ್ಕೃತಿಕ ಜಿಲ್ಲೆ, ಆಧ್ಯಾತ್ಮಿಕ ಜಿಲ್ಲೆ, ಒಂದು ಸಮಾಜದ ಕಾರ್ಯಕ್ರಮ ಇದೆ, ಭೇಟಿ ಕೊಟ್ಟಿದ್ದೀನಿ. ತುಂಬ ಸಂತೋಷದಿಂದ ಬಂದಿದ್ದೀನಿ. ಅದ್ದೂರಿಯಿಂದ ಸ್ವಾಗತ ಮಾಡಿದ್ದಾರೆ. ನಮ್ಮ ಪಕ್ಷದ ಎಲ್ಲ ಶಾಸಕರು, ಪಕ್ಷದ ಕಾರ್ಯಕರ್ತರು, ಸಮಾಜದ ಎಲ್ಲ ಮುಖಂಡರು ಭಾಳ ಚೆನ್ನಾಗಿ ಸ್ವಾಗತ ಮಾಡಿದ್ದಾರೆ. ಮಗಳನ್ನು ಮನೆಗೆ ಕರ್ಕೊಂಡು ಹೋದಷ್ಟು ಸಂತೋಷದಿಂದ ಸ್ವಾಗತ ಮಾಡಿದ್ದಾರೆ. ಬಿಜೆಪಿಯವರು ಕೂಡ ನಿಮಗೊಂದು ಇದು ಬಾಗಿನ ಕೊಡಬೇಕು ಅಂತ ಕಾದ್ಕೊಂಡಿದ್ರು, ಬಟ್ ಎಲ್ಲರೂ ನೀವು ನಿಲ್ಲಿಸಲ್ಲ ಅಂತ ಕೂಡ ಅಸಮಾಧಾನ ಆಗಿದೆ. ನಾವು ಬೇರೆ ಎಲ್ಲ ಬರೀ ಬಾಗಿನ ಕೊಡೋಕ್ಕೆ ಅವ್ರಿಗೆ ಕಾಯ್ತಾ ಇತ್ತು. ಪಾಪ ಮಾಡಬಾರದ ಅವಮಾನವನ್ನು ಸದನದಲ್ಲಿ ಮಾಡಿ ಈಗ ಬಂದು ಬಾಗಿನ ಕೊಡುವಂಥ ಸೋಗನ್ನು ಮಾಡುವಂಥ BJPಯವರ ಬಾಗಿನ ನನಗೆ ಅವಶ್ಯಕತೆ ಇಲ್ಲ. ಬೆಳಗಾವಿಯಲ್ಲಿ ನಡೆದ ಪ್ರಕರಣವನ್ನು ನೀವು ಯಾವ ರೀತಿ ಖಂಡಿಸ್ತೀರಾ? ಆ ಆರೋಪಿಗಳಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು? ಯುವತಿಯ ಮೇಲೆ ಅತ್ಯಾಚಾರ ನಡೆದಿರುವುದು, ಅರೆಸ್ಟ್ ಆಗಿದ್ದಾರೆ. ಅತ್ಯಂತ ಕಠಿಣ ಶಬ್ದದಿಂದ ಖಂಡಿಸ್ತೀನಿ. ಯಾರೇ ಆರೋಪಿಗಳಾಗಲಿ ಅವರಿಗೆ ಅತ್ಯಂತ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಅಂತ ನಾನು ಒತ್ತಾಯ ಮಾಡಿದ್ದೀನಿ. ಕಂಪ್ಲೀಟಾಗಿ ಕೇಸ್ನ ಟ್ರ್ಯಾಕ್ನ ಮಾಡ್ತಾ ಇದ್ದೀನಿ. ಆದ ಘಟನೆಯ ದಿನದಿಂದ ಇಲ್ಲಿಯವರೆಗೆ ಸತತವಾಗಿ ಪಾಲಕರ ಜೊತೆಯಲ್ಲಿ ಮತ್ತು ಪೊಲೀಸ್ ಇಲಾಖೆಯವರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದೀನಿ. ಪಿನ್ ಟು ಪಿನ್ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದೀನಿ. ಸೊ 3 ಜನರನ್ನು ಈಗಾಗಲೇ ಬಂಧಿಸಿದ್ದೀವಿ. ತನಿಖೆ ಶುರು ಆಗಿದೆ. ತಪ್ಪಿತಸ್ಥರಿಗೆ ಅತ್ಯಂತ ಕಠಿಣ ಶಿಕ್ಷೆಯನ್ನು ಕೊಡಬೇಕು. ಅದಕ್ಕೆ ಕ್ಷಮೆ ಅನ್ನೋದೇ ಇಲ್ಲ. ಕಲಬುರಗಿ ಚಲೋ ಕೊಟ್ಟಿದ್ದಾರೆ ಮೇಡಮ್ ಬಿಜೆಪಿಯವರು. ಪ್ರಿಯಾಂಕಾ ಖರ್ಗೆ ಪ್ರಜಾಪ್ರಭುತ್ವ ಇದೆ, ಅವರು ಎಲ್ಲಿ ಬೇಕಾದರೂ ಚಲೋ ಕೊಡ್ಬೋದು. ಇಡಿ ಒಂದು ಇದು ಕೊಟ್ಟು ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ. DK ಶಿವಕುಮಾರ್ ಹಾಗೂ ಸುರೇಶ್ ಅವರ ಹೆಸರಿದೆ 5 ಕೋಟಿ ಅಂತ. ಅದ್ರ ಬಗ್ಗೆ ನೋಡಿ, ನಿನ್ನೆ ಮಾನ್ಯ ಉಪಮುಖ್ಯಮಂತ್ರಿಯಾದಂಥ DK ಶಿವಕುಮಾರ್ ಅವರು ಹೇಳಿದ್ದಾರೆ, ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅದ್ರ ಮೇಲೆ ನಾನು ಪ್ರತಿಕ್ರಿಯೆ ಕೊಡೋದು ಸರಿಯಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.